ಆಯ್ತು. 2010 ಬಹುಶಃ ಅಲ್ಲ, ಸಾರಿ 2008 ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಬಂತು ರಾಜ್ಯದಲ್ಲಿ. ಅಲ್ಲಿವರೆಗೂ ರವಿ ಬೆಳಗೆರೆ ನನಗೆ ಸತತವಾಗಿ ಬರಿತಾನೇ ಇದ್ದ. ಅದಾದ್ಮೇಲೆ 2000 ಮತಾಂತರದ ಬಗ್ಗೆ ಬರೆದಿದ್ವ ನಾವು 2006ರಲ್ಲಿ ಮತಾಂತರದ ಬಗ್ಗೆ, ಮತಾಂತರ ತಪ್ಪು ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವೊಂದು ವಿಜಯ ಕರ್ನಾಟಕದಲ್ಲಿ ಭಟ್ರು ಒಂದು ಡಿಬೇಟ್ ಅನ್ನ ಸ್ಟಾರ್ಟ್ ಮಾಡಿರು. ಆ ಡಿಬೇಟ್ ಅನ್ನ ಯಾರು ಅಂತ ಸ್ಟಾರ್ಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಎಸ್.ಎಲ್. ಭೈರಪ್ಪನವರು. ತುಂಬಾ ಅದ್ಭುತವಾಗಿ ಇಡೀ ಫ್ರಂಟ್ ಪೇಜ್ ಅಷ್ಟನ್ನೇ ಹಾಕಿದ್ರು. ಅದಾದ ನಂತರ ಆ ಡಿಬೇಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದಾಗಿ ಬಟ್ ಅದು ಗುರುವಾರ ಬಂತು. ಭಾನುವಾರ ರವಿ ಬೆಳಗೆರೆ ಕಡೆ ಅವರ ಕೈಯಿಂದಲೂ ಕೂಡ ವಿಜಯ ಕರ್ನಾಟಕದಲ್ಲಿ ಲೇಖನ ಭಟ್ರು ಬರೆಸ್ತಾ ಇದ್ರು. ಭಾನುವಾರದ ಲೇಖನವನ್ನು ತೆಗೆದು ನೋಡಿದ್ರೆ ಬಟ್ ಅವ್ರು ರವಿ ಬೆಳಗೆರೆ ಯಾವ ರೀತಿ ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ತುಚ್ಛವಾಗಿ ಬರೆದಿದ್ದ ಅಂತ ಹೇಳಿದ್ರೆ, ಅವರನ್ನ ಕೆಟ್ಟದಾಗಿ ಬರೆದು, ಅಂದ್ರೆ ಅವರೊಬ್ಬ ಮಸೀದಿಯ ಮುಲ್ಲಂತರ ಮಾತನಾಡ್ತಿದ್ದಾರೆ, ಆಗ ತಾನೇ ಮುಟ್ಟಾದ ಮಹಿಳೆಯಂತೆ ವರ್ತಿಸ್ತಾ ಇದ್ದಾರೆ. ಈ ತರ ಎಲ್ಲ ಅಸಭ್ಯವಾದಂತಹ ಶಬ್ದಗಳನ್ನು ಹಾಕಿ ಎಸ್.ಎಲ್. ಭೈರಪ್ಪನವ್ರನ್ನ ಎಡಪಂಥೀಯರು ಅಷ್ಟು ತುಚ್ಛವಾಗಿ ನಿಲ್ಸಿರ್ಲಿಲ್ಲ, ರವಿ ಬೆಳಗೆರೆ ನಿಲ್ಸ್ತ. ಅವನಿಗೊಂದು ಏನಿತ್ತು ಅಂತ ಹೇಳಿದ್ರೆ, ಎಲ್ಲರನ್ನೂ ಹೊಡೆದು ಬಿಡ್ತೀನಿ ನಾನೇ ಅಲ್ಟಿಮೇಟ್ ಅನ್ನೋದನ್ನು ಸಾಬೀತು ಮಾಡಬೇಕು ಅನ್ನೋದಿತ್ತು. ಆದ್ರೆ ಭಟ್ರು ಒಂದು ಒಳ್ಳೆ ಉದ್ದೇಶದಿಂದ, ಇದು ಎಲ್ಲಾ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಪತ್ರಿಕೋದ್ಯಮ ಭಟ್ರು ಇವತ್ತು ಇಷ್ಟು ದೊಡ್ಡ ಹೆಸರನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಸಂಸ್ಥೆನೇ ಹಾಕಿ ಕಟ್ಟಿದ್ರು, ಒಂದು ಥಾಟ್ ಪ್ರೋಸೆಸ್ ಅನ್ನು ಯಾವ ರೀತಿ ಚೇಂಜ್ ಮಾಡಿದ್ರು. ಇವತ್ತು ಬಿಜೆಪಿ ಅನ್ನೋದು ಅಧಿಕಾರಕ್ಕೆ ಬಂದಿದ್ರೆ, ಈ ಬಿಜೆಪಿ ಅವ್ರ ಭಾಷಣ ಕೇಳ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಬಂದಿರೋದಲ್ಲ, ಅದರಲ್ಲಿ ವಿಶ್ವೇಶ್ವರ ಭಟ್ರ ದೊಡ್ಡ ಕೊಡುಗೆ ಇದೆ. ಯಾಕೆಂದ್ರೆ ವಿಜಯ ಕರ್ನಾಟಕದಲ್ಲಿ ಮನೆನೂ ತಲುಪಿ ಮನಸ್ಸುಗಳನ್ನು ಬದಲಾಯಿಸಿದವರು ಲೇಖನಗಳ ಮುಖಾಂತರವಾಗಿ. ಅದು ವಿಶ್ವೇಶ್ವರ ಭಟ್ರು. ಅಲ್ಲಿವರೆಗೂ ಬಿಜೆಪಿ ಎಷ್ಟಿತ್ತು? 39, 42, 79 ಆಗಿದ್ಯ ಅವಾಗ 2004ರಲ್ಲಿ. ಅಲ್ಲಿವರೆಗೂ 2004ಕ್ಕೂ ವಿಜಯ ಕರ್ನಾಟಕ ಯಾವ ರೀತಿ ರೈಸ್ ಆಯ್ತು ವಿಶ್ವೇಶ್ವರ ಭಟ್ರಿಂದಾಗಿ, ಆ ನಂತರ ಹೇಗೆ ಬಿಜೆಪಿನೂ ಬೆಳೀತು ಅದನ್ನು ಯೋಚನೆಯನ್ನ ಮಾಡಿ. ಆ ಒಂದು ಬಲಪಂಥೀಯ ಚಿಂತನೆಗಳು ರಾಷ್ಟ್ರೀಯತೆಗೆ ವೇದಿಕೆಯನ್ನು ಕೊಟ್ಟಿದ್ದು ವಿಶ್ವೇಶ್ವರ ಭಟ್ರು. ಹಾಗಾಗಿಯೇ ಹೆಚ್ಚು ಜನಕ್ಕೆ ತಲುಪೋಕಾಯ್ತು. ಇಡೀ ಕರ್ನಾಟಕದ ಮೂಲೆಗಳು ತಲುಪಿಬಿಟ್ಟು ಅಷ್ಟು ಜನ ಯಂಗ್ಸ್ಟರ್ಸ್ ನ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕಾಗಿದ್ದು ಭಟ್ರ ಪತ್ರಿಕೋದ್ಯಮದಿಂದಾಗಿ.